ನಿವೃತ್ತ IPS ಅಧಿಕಾರಿ ಓಂ ಪ್ರಕಾಶ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ HSR ಲೇಔಟ್ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಮಗಳನ್ನ ಬಚಾವ್ ಮಾಡೋದಕ್ಕೆ ಮುಂದಾದ ಪಲ್ಲವಿ. ಘಟನೆ ನಡೆದಾಗ ತಾಯಿ ಮಗಳು ಇಬ್ರು ಸಹ ಮನೆಯಲ್ಲೇ. ಈಗ ತಾಯಿ ಪಲ್ಲವಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಗಳ ಕಥೆ ಏನು? ಪಲ್ಲವಿ ಕೊಡ್ತಾ ಇರೋ ಸ್ಟೇಟ್ಮೆಂಟ್, ನಾನು ಮಾತ್ರ ಹತ್ಯೆ ಮಾಡಿದ್ದು, ಮಗಳಿಗೆ ಏನೂ ಮಾಡಿಲ್ಲ. ನಮ್ಮಿಬ್ಬರ ನಡುವೆ ಮೊದಲು ಜಗಳ ಶುರು ಆಯ್ತು. ಗಲಾಟೆ ವೇಳೆ ಮಗಳು ಲಿವಿಂಗ್ ಏರಿಯಾದಲ್ಲೇ ಇತ್ತು. ಜಗಳ ಅತಿರೇಕಕ್ಕೆ ಹೋದಾಗ ಮಗಳನ್ನ 3ನೇ ಮಹಡಿ ಕಳಿಸಿದೆ. ಮಗಳು ಕೃತಿಯನ್ನ ರೂಮ್ ನಲ್ಲಿ ಇರಿಸಿ ಲಾಕ್ ಮಾಡಿದ್ದೆ. ನಾನು ಮಾತ್ರ ಚಾಕುವಿನಲ್ಲಿ ಇರಿದು ಹತ್ಯೆ ಮಾಡಿದ್ದೀನಿ. ಮಗಳನ್ನ ಬಿಟ್ಟುಬಿಡಿ, ನಾನು ಮಾತ್ರ ಕೊಲೆ ಮಾಡಿದ್ದು ಅಂತ ಪೊಲೀಸರ ಮುಂದೆ ಓಂ ಪ್ರಕಾಶ್ ಪತ್ನಿ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿಗೆ ಮಗಳನ್ನ ಸೇಫ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರಾ? ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಘಟನೆ ನಡೆದಂತ ಟೈಮ್ ನಲ್ಲಿ ತಾಯಿ ಮಗಳು ಇಬ್ರು ಅದೇ ಮನೆಯಲ್ಲಿದ್ರು. ಮೊದಲಿಗೆ ತಾಯಿ ಮಗಳು ಇಬ್ಬರನ್ನು ಪೊಲೀಸರು ವಶಕ್ಕೆ ಪಡಿತಾರೆ. ಈಗ ಪತ್ನಿಯನ್ನ ಅರೆಸ್ಟ್ ಮಾಡಿದ್ದಾರೆ, ಹೌದು. ಆದ್ರೆ ಮಗಳು ಕೃತಿ ಕತೆ ಏನು? ಈಗ ಪಲ್ಲವಿಯವ್ರು ಕೊಡ್ತಾ ಇರೋ ಸ್ಟೇಟ್ಮೆಂಟ್ ಪ್ರಕಾರ ಆಕೆ ಏನು ಮಾಡಿಲ್ಲ, ನಾನೇ ಮಾಡಿದ್ದು, ನಾನೇ ಹತ್ಯೆ ಮಾಡಿದ್ದು, ಆಕೆಯನ್ನ ರೂಮಲ್ಲಿ ಲಾಕ್ ಮಾಡಿದ್ದೆ ಅಂತ. ಇದು ಎಷ್ಟು ಮಟ್ಟಿಗೆ ಸತ್ಯಾಸತ್ಯತೆ ಅಂತ ಅನ್ನಿಸ್ತಾ ಇದೆ ಪೊಲೀಸರಿಗೆ? ಶ್ವೇತಾ, ಪ್ರಮುಖವಾಗಿ ಈಗ ಏನು ಪಲ್ಲವಿಯವ್ರನ್ನ ಹೇಳಿಕೆಗಳಲ್ಲಿ ದಾಖಲಿಸುವಂಥ ವೇಳೆಯಲ್ಲಿ ಪಲ್ಲವಿಯವರು ಹೇಳ್ತಾ ಇರ್ತಕ್ಕಂಥದ್ದು, ಈ ಒಂದು ಕೊಲೆಯನ್ನು ನಾನೇ ಮಾಡಿರ್ತಕ್ಕಂಥದ್ದು, ನನ್ನ ಮಗಳು ಕೃತಿ ಯಾವುದೇ ರೀತಿಯ ಅಂತ ಇದರಲ್ಲಿ ಕೊಲೆಯಲ್ಲಿ ಭಾಗಿಯಾಗಿಲ್ಲ, ಅವಳನ್ನ ಬಿಟ್ಟುಬಿಡಿ ಅಂತ ಹೇಳ್ತಾ ಇರ್ತಕ್ಕಂಥ, ಅಂದರೆ ತನ್ನ ಮಗಳನ್ನ ಸೇಫ್ ಮಾಡಲಿಕ್ಕೋಸ್ಕರ ಹೇಳ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಪೊಲೀಸರು ಕೂಡ ಗೊತ್ತಾಗಿರ್ತಕ್ಕಂಥ. ಯಾಕಂದರೆ ಈ ಒಂದು ಕೊಲೆಯಲ್ಲಿ ತಾಯಿ ಮಗಳು ಅಂದರೆ ಪ್ರಾಥಮಿಕ ಮಾಹಿತಿಯ ವರದಿ ಪ್ರಕಾರ ಏನು ಓಂ ಪ್ರಕಾಶ್ ಅವರನ್ನ ಕಟ್ಟಿ ಹಾಕಲಾಗಿತ್ತು, ಕಾರ್ ಪುಡಿಯನ್ನು ಎರಚಲಾಗಿತ್ತು, ಜೊತೆಗೆ ನಂತರ ಕೊಲೆಯನ್ನು ಮಾಡಲಾಗಿತ್ತು ಅಂತ ಹೇಳಿ ಗೊತ್ತಾಗಿರ್ತಕ್ಕಂಥದ್ದು. ಸೊ ಇದೇ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಕೂಡ ಏನು ಮಾಹಿತಿಗಳನ್ನ ಕಲೆ ಹಾಕೊಳ್ತಿದ್ದಾರೆ, ಅವ್ರ ಸ್ಟೇಟ್ಮೆಂಟನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಅದರಲ್ಲಿ ಪಲ್ಲವಿ ಹೇಳ್ತಾ ಇರ್ತಕ್ಕಂಥದ್ದು ಅಂತಂದರೆ, ನನ್ನ ಮಗಳು ಲಿವಿಂಗ್ ರೂಮ್ ಏರಿಯಾದಲ್ಲೇ ಇದ್ದರು, ಆಕೆನ ಏನು ಗಲಾಟೆ ಶುರುವಾಯಿತು, ಗಲಾಟೆ ಶುರುವಾದ ನಂತರ ನನಗೂ ಓಂ ಪ್ರಕಾಶ್ ಗಲಾಟೆ ಯಾವಾಗ ಪ್ರಾರಂಭ ಆಗುತ್ತೋ ಆಕೆಯನ್ನು ನಾನು 3ನೇ ಮಾಡಿರ್ತಕ್ಕಂಥ ರೂಮ್ಗೆ ಹೋಗಿ ನಾನೇ ನಿನ್ನ ರೂಮಲ್ಲಿರು ಅಂತೇಳಿ ರೂಮಲ್ಲಿ ಬಿಟ್ಟು ಆಚೆಯಿಂದ ಡೋರ್ ಹಾಕ್ಕೊಂಡು ಬಂದೆ. ಸೊ ನಾನೇ ಓಂ ಪ್ರಕಾಶ್ ಅವ್ರನ್ನ ಕೊಲೆ ಮಾಡಿರ್ತಕ್ಕಂಥದ್ದು, 10 ಬಾರಿ ಏನು ಚಾಕುವಿನಿಂದ ಇರ್ತೀನಿ ಅದು ನಾನೇ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯ ಪೊಲೀಸರು ಕೂಡ ಅದನ್ನು ಸ್ಟೇಟ್ಮೆಂಟನ್ನು ಮಾಡ್ಕೊಳ್ತಾರೆ. ಇದಾದ ನಂತರ ಕೃತಿಯನ್ನು ಕೂಡ ವಿಚಾರಣೆಯನ್ನು ಮಾಡ್ತಾರೆ. ಅಂದರೆ ಯಾವ ರೀತಿ ಘಟನೆಗಳಾಯಿತು, ಏನಾಯಿತು ಅನ್ನೋದನ್ನು ಕೂಡ ಕೇಳ್ತಾ ಹೋಗ್ತಾರೆ. ಈ ಘಟನೆಗಳಿಗೆ ಸಂಬಂಧಪಟ್ಟಂತೆ ಆಕೆ ಸೂಕ್ತವಾದಂಥ ಏನೆಲ್ಲ ಮಾಹಿತಿಗಳನ್ನ ಕೊಡ್ತಾರೆ, ಆ ಮಾಹಿತಿಯ ಮೇರೆಗೆ ಅವ್ರನ್ನ ಮುಂದಿನ ಬಂಧನ ಮಾಡಬೇಕಾ ಅಥವಾ ಬಿಡಬೇಕಾ ಅಥವಾ ಏನಾಗಿದೆ ಘಟನೆ ಅದನ್ನು ನಿರ್ಧಾರವನ್ನು ಮಾಡ್ತಾರೆ. ಆದರೆ ಅಲ್ಲಿ ಕ್ರೈಮ್ ಆಫ್ ಸೀನ್ ಅನ್ನು ನೋಡುವಂಥ ಸಂದರ್ಭದಲ್ಲಿ ಇವರು ಯಾವ ರೀತಿಯಾಗಿ ಇದ್ರು ಅನ್ನೋದನ್ನ, ಅಂದರೆ ಮಹಜರಿಗೆ ಕರ್ಕೊಂಡು ಹೋಗ್ತಾರೆ. ಮಹಜರಿಗೆ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಅಲ್ಲಿ ಕೃತಿ ಏನೆಲ್ಲ ಕೃತ್ಯವನ್ನು ಮಾಡಿದ್ರು, ಅಂದರೆ ಓಂ ಪ್ರಕಾಶ್ ಅವನ್ನ ಕೊಲೆ ಮಾಡಲಿಕ್ಕೆ ಏನೆಲ್ಲ ಕೃತ್ಯವನ್ನು ಮಾಡಿದ್ರು ಅನ್ನೋದೇನಾದರೂ ಅಲ್ಲಿ ಅಂಶಗಳು ಕಂಡು ಬಂದಿದೆ. ಆದರೆ ಆಗ ಕೃತಿಯನ್ನು ಕೂಡ ಬಂಧನವನ್ನು ಮಾಡಿದ್ರೆ. ಸದ್ಯ ಈಗ ಪಲ್ಲವಿಯನ್ನು ಮಾತ್ರ ಬಂಧನವನ್ನು ಮಾಡಿದರೆ ಪೊಲೀಸರಿಗೆ ಅನುಮಾನಗಳು ದಟ್ಟವಾದಂಥ ನಂತರದಲ್ಲಿ ಕೃತಿಯನ್ನು ಬಂಧನ ಅಂತ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಸದ್ಯ ಅದನ್ನು ಪರಿಶೀಲನೆ ಮಾಡ್ತಾ ಹೋಗ್ತಾರೆ. ಶ್ವೇತಾ, ಥ್ಯಾಂಕ್ ಯು ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.